गुलबर्गा शहर के स्टेशन बाजार पुलिस स्टेशन की टीम ने एक मिसिंग केस की इन्वेस्टिगेशन के दौरान मर्डर केस में तब्दील 3 एक्यूज गिरफ्तार, पुलिस कमिश्नर ने बताया। मिस्टर सूर्यका, वाइफ ऑफ राघवेंद्र नायक, उम्र 36, गणेश नगर स्टेशन बाजार पुलिस स्टेशन में अपने हस्बैंड राघवेंद्र नायक की गुमशुदा होने की कंप्लेंट दर्ज करा गए थे, जिसमें ये कहा गया था कि 12 मार्च 2025 के दिन सुबह 9 बजे काम पे गए सो वापस नहीं आए। स्टेशन बाजार पुलिस स्टेशन के सर्कल इंस्पेक्टर शकील अंगड़ी और उनकी टीम ने मिसिंग केस की इन्वेस्टिगेशन के दौरान मालूम हुआ था कि राघवेंद्र और गुरुराज के बीच में कुछ झगड़े हुए थे, एक खातून अश्विनी को लेकर। पुलिस मजीद इन्वेस्टिगेशन में मालूम हुआ कि राघवेंद्र और अश्विनी के इलीगल रिलेशनशिप में थे। बाद में अश्विनी ने राघवेंद्र को छोड़कर गुरुराज के साथ रहने लगी। ये बात राघवेंद्र को मालूम होने के बाद अश्विनी को मोबाइल पे फोन करके डराने और धमकाने लगा राघवेंद्र ने अश्विनी को। अश्विनी परेशान होकर ये बात गुरुराज बताए। 12 मार्च 2025 के दिन करीब 8:30 बजे गुरुराज और उसके साथियों ने एक कार रेंट पे लेके राघवेंद्र को कार में बिठा के कृष्णा नगर के शमशान ग्राउंड लेके जाके कत्ल करके उसकी बॉडी को कार में लेके जाके रायचूर कृष्णा नदी में फेंक दिया था। पकड़े गए अक्यूज के नाम गुरुराज सन्नाफ शीशप्पा नेलोगी, उम्र 26 साल, अश्विनी वाइफ ऑफ राजशेखर मल्लाबाद, उम्र 26 साल, कृष्णा नगर की रहने वाली है। लक्ष्मीकांत सन्नाफ मल्लिकार्जुन, उम्र 28 साल, ड्राइवर कपनूर का रहने वाला है। इनके खिलाफ रायचूर की शक्ति पुलिस स्टेशन में भी केस को दर्ज करके मजीद इन्वेस्टिगेशन कर रहे हैं। आइए देखते हैं गुलबर्गा न्यूज की एक स्पेशल रिपोर्ट। ನಮಸ್ಕಾರ. ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಮನುಷ್ಯ ಕಾಣೆ ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣವನ್ನು ತನಿಖೆ ಮಾಡಿದಾಗ ಮತ್ತು ತನಿಖೆ ಸಮಯದಲ್ಲಿ ಕಲೆ ಹಾಕಿದ ತಾಂತ್ರಿಕ ಮತ್ತು ಗ್ರೌಂಡ್ ಲೆವೆಲ್ ಇನ್ಫಾರ್ಮೇಷನ್ ಮೇಲ್ಗಡೆ ಆ ಕಾಣೆಯಾದ ಮನುಷ್ಯ ಏನು ಪ್ರಕರಣ ಇತ್ತು ಆ ಪ್ರಕರಣ ತನಿಖೆಯಿಂದ ಕೊಲೆಯಾಗಿರುವ ಬಗ್ಗೆ ಮಾಹಿತಿ ಬರುತ್ತೆ. ಆ ಹಿನ್ನೆಲೆಯಲ್ಲಿ ಏನು ಒಂದು ಮಿಸ್ಸಿಂಗ್ ಕೇಸ್ ಇತ್ತು ಅದು ಈಗ ಕಲೆ ಪ್ರಕರಣ ಅಂತಂದು ಹೇಳ್ಕೊಂಡು ಈಗಾಗಲೇ ಇನ್ನೊಂದು ಪ್ರಕರಣವನ್ನು ಸ್ಟೇಷನಲ್ಲಿ ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡ್ತಾಯಿದ್ದಾರೆ. ಇದರಲ್ಲಿ ಪ್ರಕರಣದ ಹಿನ್ನೆಲೆಯನ್ನು ಹೋದಾಗ ಕಳೆದ ತಿಂಗಳು ಅಂದರೆ ಮೇ 25ರಂದು ಒಂದು ದೂರನ್ನು ದಾಖಲಾಗುತ್ತೆ. ಅದರಲ್ಲಿ ಕಾಣೆಯಾದವರ ಹೆಸರು ರಾಘವೇಂದ್ರ ನಾಯಕ್ ಅಂತ. ಇವರು ಕಾಣೆಯಾಗಿದ್ದು ಮಾರ್ಚ್ 12ನೇ ತಾರೀಕಿಗೆ ಮಿಸ್ ಆಗಿರ್ತಾರೆ. ಬಟ್ ಅವ್ರ ವೈಫ್ ಬಂದು ದೂರು ಕೊಡೋದು ಮೇ 25. ಆಲ್ಮೋಸ್ಟ್ 2.5 ಮಂತ್ಸ್ ಅಷ್ಟು ಲೇಟ್ ಇದೆ. ರೀಸನ್ ಏನಂತಂದರೆ ಇವರು ಮೂಲತಃ ಕಾರವಾರ ಕಡೆಯವರು, ಉಡುಪಿ ಕಾರವಾರ ಕಡೆಯವರು. ಗಂಡ ಹೆಂಡ್ತಿನೂ ಅಲ್ಲೇ ಇರ್ತಾರೆ, ವೈಫ್ ಅಲ್ಲೇ ಇರ್ತಾರೆ. ಮತ್ತು ಇವರೇನು ಹಸ್ಬೆಂಡ್ ಇದ್ದಾರೆ ರಾಘವೇಂದ್ರನವರು, ಮನೆ ಬಿಟ್ಟು 15 ದಿನ 20 ದಿನಕ್ಕೊಂದು ಸಲ ಮನೆ ಹೋಗುವಂಥವ್ರು ಇರ್ತಾರೆ. ಹಾಗಾಗಿ ಬರ್ಬೋದು ಅಂತ ತಿಳ್ಕೊಂಡು ತಡವಾಗಿ ಬಂದು ದೂರನ್ನು ಕೊಟ್ಟಿದ್ದೀನಿ ಅಂತ ಅವ್ರು ಹೇಳ್ತಾರೆ. ಅವರು ದೂರು ನೀಡಿದ ತಕ್ಷಣ ಇಮ್ಮಿಡಿಯೇಟ್ ನಮ್ಮವರು ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ. ಮತ್ತು ಇವರ ಬಗ್ಗೆ ಮತ್ತು ಕೆಲವು ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಮಾಡಿದಾಗ ಕೆಲವು ಅನುಮಾನ ಬರುತ್ತೆ. ಆ ಹಿನ್ನೆಲೆಯಲ್ಲಿ 3 ಜನರಿಗೆ ವಶಕ್ಕೆ ಪಡಿಸ್ಕೊಂಡು ವಿಚಾರಣೆ ಮಾಡ್ತಾರೆ. ವಿಷಯಕ್ಕೆ ಒಳಪಡಿಸಿದಾಗ ಒಂದು ವೈಯಕ್ತಿಕ ಕಾರಣದಿಂದ ಇವರನ್ನು ಅಪಹರಣ ಮಾಡಿ ಕೊಲೆ ಮಾಡಿರುವಂಥ ಒಂದು ಗಂಭೀರವಾದ ವಿಷಯ ತನಿಖೆಯಿಂದ ಹೊರಬಂದಿದೆ. ಇದರಲ್ಲಿ ಏನು ಮಿಸ್ಸಿಂಗ್ ಕೇಸನ್ನು ಈಗಾಗಲೇ ಮರ್ಡರ್ ಕೇಸ್ ಕನ್ವರ್ಟ್ ಮಾಡಿದ್ದಾರೆ. ಕಿಡ್ನ್ಯಾಪ್ ಮತ್ತು ಮರ್ಡರ್, ಅದರ ಜೊತೆಗೆ ಸಾಕ್ಷಿ ನಾಶಪಡಿಸಿದ್ದು ಕೂಡ ಸೆಕ್ಷನನ್ನು ಅಳವಡಿಸಿಕೊಳ್ಳಲಾಗಿದೆ. ಇದರಲ್ಲಿ ಈಗಾಗಲೇ ಪೊಲೀಸ್ ಇನ್ಸ್ಪೆಕ್ಟರ್ ಸ್ಟೇಷನ್ ಬಜಾರ್ ಶಕೀಲ್ ಅಂಗಡಿ ಮತ್ತು ಅವ್ರ ತಂಡ ACP ಸೌತ್ ಅವರ ಮಾರ್ಗದರ್ಶನದಲ್ಲಿ ಈಗ 3 ಜನ ಆರೋಪಿಗಳನ್ನು ವಶಪಡಿಸ್ಕೊಂಡಿದ್ದಾರೆ. ಅದರಲ್ಲಿ ಪ್ರಾಥಮಿಕ ವಿಚಾರಣೆಯಿಂದ ತಿಳಿದು ಬಂದಿರೋದೇನಂತಂದರೆ, ಏನು ಮೃತರಾಗಿದ್ದಾರೆ ರಾಘವೇಂದ್ರ ಅನ್ನೋರು, ಅವರಿಗೆ ಪರಿಚಯ ಇರುವಂಥ ಮಹಿಳೆ ಇರ್ತಾರೆ. ಅವ್ರ ಜೊತೆ ಸುಮಾರು ವರ್ಷಗಳಿಂದ ಒಂದು ರಿಲೇಷನಲ್ಲಿರುತ್ತೆ. ಮತ್ತು ಇತ್ತೀಚೆಗೆ ಏನು ಆರೋಪಿ ಇದ್ದಾನೊಬ್ಬನು A1 ಆರೋಪಿ, ಕಳೆದ 1 ವರ್ಷದಿಂದ ಅವನ ಜೊತೆ ಈ ಮಹಿಳೆ ಸನಿಹ ಆಗ್ತಾರೆ. ಆ ಹಿನ್ನೆಲೆಯಲ್ಲಿ ಈ ಲೇಡಿ ಕಂಪ್ಲೀಟ್ ಏನು ಮೃತನಾಗಿದ್ದಾನೆ
ಅವರನ್ನು ಬಿಟ್ಟು ಈ ಆರೋಪಿ ಜೊತೆ ಹೋಗ್ತಾ ಇರಬೇಕಾದ್ರೆ ಇವನು ಮೃತನಾದವನು ಇವರಿಗೆ ತೊಂದರೆ ಕೊಡ್ತಾ ಇದ್ದಾನಂತಂದು ಹೇಳಿ ಆ ಮಹಿಳೆ ಆರೋಪಿಗೆ ಆವಾಗ ಮಾಹಿತಿಯನ್ನು ನೀಡ್ತಾ ಇರ್ತಾರೆ. ಇವನು ಹರ್ಯಾಸ್ ಮಾಡ್ತಾ ಇದ್ದಾನೆ, ತೊಂದರೆ ಕೊಡ್ತಾ ಇದ್ದಾನೆ, ಅವನಿಗೆ ಬಿಟ್ಟು ಉಲ್ಟಾ ಇವ್ರ ಜೊತೆನೇ ಬರಲಿಕ್ಕೆ ಒತ್ತಾಯ ಮಾಡ್ತಾ ಇದ್ದಾನಂತ ಹೇಳ್ತಾ ಇರ್ತಾರೆ. ಆ ಹಿನ್ನೆಲೆಯಲ್ಲಿ ಅವನಿಗೆ ಪಾಠ ಕಲಿಸ್ಬೇಕು ಅಂತ ಅವನನ್ನು ಒಂದು ಕಾರ್ನಲ್ಲಿ ಹಾಕ್ಕೊಂಡು ಇಲ್ಲಿ ಕೃಷ್ಣನಗರದಲ್ಲಿರುವ ಒಂದು ಸ್ಮಶಾನದಲ್ಲಿ ಅವನ ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡಬೇಕಾದ್ರೆ ಅವನ ಪ್ರೈವೇಟ್ ಪಾರ್ಟ್ಸಿಗೆ ಕೂಡ ಹಲ್ಲೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವನು ಅಲ್ಲೇ ಮೃತನಾಗ್ತಾನೆ. ಮೃತನಾದ ತಕ್ಷಣ ಅದೇ ಒಂದು ಈ ಆರೋಪಿಗಳಿಗೆ ಸೇರಿರುವಂಥ ಒಂದು ರಿಡ್ಜ್ ಕಾರಲ್ಲಿ ಅವನ ಬಾಡಿಯನ್ನು ಇಲ್ಲಿಂದ ರಾಯಚೂರು ಡಿಸ್ಟಿಕಲ್ಲಿರುವ ಶಕ್ತಿನಗರ ಅಲ್ಲಿ ಕೃಷ್ಣನಗರದ ಒಂದು ಬ್ರಿಡ್ಜ್ ಮೇಲ್ಗಡೆಯಿಂದ ಶವವನ್ನು ಬಿಸಾಡಿ ಆಮೇಲೆ ಮರಳಿ ಕಲಬುರಗಿ ನಗರಕ್ಕೆ ಹಿಂತಿರುಗಿರ್ತಾರೆ. ಇದು ಆಗಿದ್ದು ಮಾರ್ಚ್ 12ಕ್ಕೆ. ಆಮೇಲೆ ಇಲ್ಲಿ ಬಂದ ನಂತರ ನಾವು ಅನ್ಐಡೆಂಟಿಫೈಡ್ ಕೆಲವು ಬಾಡಿಗಳನ್ನು ಕೂಡ ನಾವೆಲ್ಲ ಪರಿಶೀಲನೆ ಮಾಡಿದ್ವಿ. ಮಾರ್ಚ್ 14ನೇ ತಾರೀಕಿಗೆ ಆಲ್ರೆಡಿ ಶಕ್ತಿನಗರದಲ್ಲಿ ಒಂದು UDR ಆಗಿದೆ. ಈಗ ಏನು ನಾವು ಇಲ್ಲಿವರೆಗೆ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿದ್ದೀವಿ, ಈ ಕಾಣೆಯಾಗಿರೋ ವ್ಯಕ್ತಿಗೆ ಮತ್ತು ಅಲ್ಲಿ ದೊರೆತಿರುವ ಮೃತದೇಹಕ್ಕೆ ಸಿಮಿಲಾರಿಟೀಸ್ ಇದೆ. ಈಗ 3 ಜನ ಆರೋಪಿಗಳನ್ನು ಏನು ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಅವರನ್ನು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಹೆಚ್ಚಿನ ಒಂದು ವಿಚಾರಣೆ ಮಾಡಬೇಕಾಗಿದೆ. ಮತ್ತು ಅವನಿಗೆ ಇನ್ನೂ ಬೇರೆ ಯಾರ್ಯಾರು ಆರೋಪಿಗಳು ಸಹಕಾರ ಮಾಡಿದ್ದಾರೆ ಮತ್ತು ಏನು ಕೃತ್ಯಕ್ಕೆ ಉಪಯೋಗಿಸಿದ ವಾಹನಗಳಿರ್ಬೋದು, ಬಳಸಿರುವ ಆಯುಧಗಳಿರ್ಬೋದು ಮತ್ತು ಇನ್ನೂ ಬೇರೆ ಬೇರೆ ಸಾಕ್ಷಿಗಳನ್ನು ಕೂಡ ನಾವು ಸಂಗ್ರಹ ಮಾಡಬೇಕಾಗಿದೆ. ಆ ಆರೋಪಿಗಳನ್ನು ನಾವು ವಶಕ್ಕೆ ಪಡಿಸ್ಕೊಂಡು ಹೆಚ್ಚಿನ ಒಂದು ವಿಚಾರಣೆಯನ್ನು ಕೂಡ ನಾವು ಮಾಡ್ತೀವಿ. ಈ ರಾಘವೇಂದ್ರ ನಾಯಕ್ ಬೇಸಿಕಲಿ ಕೆಲವು ಇಲ್ಲೇ ಕೆಲಸ ಮಾಡ್ತಾ ಇದ್ದ, ಹೋಟೆಲ್ಗಳಲ್ಲಿ ಕೆಲಸ ಮಾಡ್ತಾಯಿದ್ದ. ಮತ್ತು ಅವನ ಮೇಲೆ ಈ SIT ಪ್ರಕರಣವೂ ಇದೆ. SIT ಪ್ರಕರಣ ದಾಖಲಾಗಿದೆ ಮತ್ತು ಯಾವ ಮಹಿಳೆ ಇದ್ದಾರೆ ಅವರು ಕೂಡ ಇದೇ ವೃತ್ತಿಯಲ್ಲಿದ್ದರು. ಮತ್ತು ಆ ಒಂದು ವೃತ್ತಿ ಸಂದರ್ಭದಲ್ಲಿ ಅವರಿಗೆ ಒಂದು ಸನ್ನೆ ಇರುತ್ತು. ಇತ್ತೀಚೆಗೆ ಏನು ಆರೋಪಿ ಇದ್ದಾನೆ, A1 ಆರೋಪಿ ಅಂತ, ಗುರುರಾಜ್ ಅಂತ, ಅವನ ಜೊತೆ ಅವರ ಒಂದು ಸನಿಹ ಜಾಸ್ತಿ ಆದಾಗ ರಾಘವೇಂದ್ರನ ದೂರ ಆಗ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಮನಸ್ತಾಪ ಆಗಿರುತ್ತೆ. ಸೊ ಆ ಲೇಡಿ ನೀಡಿರೋ ಒಂದು ಮಾಹಿತಿ ಆಧಾರದ ಮೇಲೆಗೆ ಈ A1 ಆರೋಪಿ ಅವನ್ನ ಇನ್ನೂ ಬೇರೆ ಸ್ನೇಹಿತರ ಜೊತೆ ಸೇರಿಕೊಂಡು ಇವನಿಗೆ ಅಪಹರಣ ಮಾಡಿ ಕೊಲೆ ಮಾಡಿರುವಂಥದ್ದು ತಿಳಿದುಬಂದಿದೆ. ಹೆಂಡತಿ ಜೊತೆಗಿರಲಿಲ್ಲ. ಗಿರಾಕಿಗಿಂತ ಈಗ ಬೇಸಿಕಲಿ ಅವರ ವಿಚಾರಣೆ ಮಾಡಿದ ಪ್ರಕಾರ ಏನು ಆ ವೃತ್ತಿ ಇದೆ, ವೃತ್ತಿ ಜೊತೆಗೆ ಇವರು ಸ್ಥಳೀಯ ಆಗಿದ್ದರು ಅಂತ. ಬೇಸಿಕಲಿ ಇವನೇನು ರಾಘವೇಂದ್ರಗೆ ಟೋಟಲಿ ಅವಾಯ್ಡ್ ಮಾಡಿ ಈ A1 ಆರೋಪಿಯನ ಜೊತೆ ಅವನ ಜೊತೆ ನಿರಂತರವಾಗಿ ಕ್ಲೋಸ್ ಆಗ್ತಾಯಿದ್ರು. ಆ ಹಿನ್ನೆಲೆಯಲ್ಲಿ ಅವಳಿಗೆ ಪೀಡಿಸ್ತಾ ಇದ್ದ ಅಂತ ಮಾಹಿತಿ ಇರುತ್ತೆ. ಲೇಡಿನೂ ಕಂಪ್ಲೀಟ್ ಕಾರಲ್ಲಿದ್ದರು. ಇವನಿಗೆ ಲಾಡ್ಜ್ ಹತ್ರ, ಒಂದು ಖಾಸಗಿ ಲಾಡ್ಜ್ ಹತ್ರ ಅವನಿಗೆ ಕಾರಲ್ಲಿ ಕರ್ಕೊಂಡು ಹೋಗಬೇಕಾದ್ರೆ, ಸ್ಮಶಾನದಲ್ಲಿ ಹಲ್ಲೆ ಮಾಡಬೇಕಾದ್ರೆ, ಆಮೇಲೆ ಈವನ್ ಇವರ ಮೃತದೇಹವನ್ನು ಅಲ್ಲಿ ಕೃಷ್ಣಾ ನದಿ ಬ್ರಿಡ್ಜ್ ಮೇಲೆ ಡಿಸ್ಪೋಸ್ ಮಾಡಬೇಕಾದ್ರೂ ಕೂಡ ಆ ಲೇಡಿ ಜೊತೆಗಿದೆ. ಅದನ್ನೇ ಹೇಳಿದೆ, ನಾವು ಕೂಡ ಅದನ್ನೇ ಆಶ್ಚರ್ಯ ಆಗಿದ್ದೀವಿ. ಯಾಕಂತಂದರೆ ಇವನು ಏನು ವೃತ್ತಿ ಇದೆ, ಇವನು ರಾಘವೇಂದ್ರನ್ ಅವನು ಇದೇ ರೀತಿಯ ಒಂದು ಅಪರಾಧಗಳಲ್ಲಿ ಭಾಗಿಯಾಗಿರುವಂಥ ಪ್ರಕರಣಗಳಿದ್ದಾವೆ. ಯಾದಗಿರಿಯಲ್ಲಿ ಪ್ರಕರಣ ಆಗಿದೆ, ಕಲಬುರಗಿ ನಗರದಲ್ಲಿಯೂ ಕೂಡ ಪ್ರಕರಣ ಆಗಿದೆ. ಇವರು ಯಾರು ಲೇಡಿ ಇದ್ದಾರೆ ಇದರಲ್ಲಿ ಆರೋಪಿ ಲೇಡಿ, ಅವ್ರ ಮೇಲೂ ಕೂಡ ಅಶೋಕನಗರ ಪೊಲೀಸ್ ಸ್ಟೇಷನಲ್ಲಿ ಕೂಡ ಕಳೆದ ವರ್ಷ ಪ್ರಕರಣ ದಾಖಲಾಗಿದೆ. ಆ ವೃತ್ತಿ ಜೊತೆಗೆ ಅವರು ಆ ವೃತ್ತಿಯಿಂದ ಹೊರಗಡೆ ಬರಬೇಕು ಮತ್ತು ಇವನ ಜೊತೆ ಕ್ಲೋಸ್ ಆಗ್ತಾ ಇರಬೇಕಾದ್ರೆ ಎಲ್ಲೋ ಅವಳು ಇವನಿಂದ ದೂರ ಆಗ್ತಾ ಇದ್ದಾಳೆ ಅಂತ ರಾಘವೇಂದ್ರನಿಂದ ಅವಳಿಗೆ ಒತ್ತಾಯ ಮಾಡ್ತಾ ಇದ್ದ, ಫೋನ್ ಮಾಡಿ ಪೀಡಿಸ್ತಾ ಇದ್ದ ಅಂತ ಅವಳು ಇವನು ಆರೋಪಿಗೆ ಹೇಳಿರ್ತಾಳೆ. ಆ ಹಿನ್ನೆಲೆಯಲ್ಲಿ ಇವರು ಅವನಿಗೆ ಪಾಠ ಕಲಿಸ್ಬೇಕಂತ ಹೇಳಿರ್ತಾರೆ. ಬಟ್ ಅಸಾಲ್ಟ್ ಮಾಡಬೇಕಾದ್ರೆ ಅವನು ಪ್ರಾಣ ಕಳ್ಕೊತಾನೆ. ಪ್ರಾಣ ಕಳ್ಕೊಂಡ ತಕ್ಷಣ ಅವರು ಈ ಬಾಡಿಯನ್ನು ಡಿಸ್ಪೋಸ್ ಮಾಡಲಿಕ್ಕೆ ಗೂಗಲ್ ಮ್ಯಾಪ್ಗಳನ್ನೆಲ್ಲ ಬಳಸಿ ಕಾರಲ್ಲಿ ಹೋಲ್ ನೈಟ್ ಇಲ್ಲಿಂದ ಟ್ರಾವೆಲ್ ಮಾಡ್ಕೊಂಡೋಗಿ ಅಲ್ಲಿ ಕೃಷ್ಣಾ ನದಿಯಲ್ಲಿ ಬಿಸಾಡಿರುವಂಥದ್ದು. ಡಿಲೇ ಯಾಕಂತಂದರೆ ಏನು ಇವನು ಕಾಣೆಯಾಗಿದ್ದ ವ್ಯಕ್ತಿ ಇದ್ದಾನೆ, ಇವನು ಮನೆಗೂ ಕೂಡ ನಿರಂತರವಾಗಿ ಹೋಗ್ತಾ ಇರಲಿಲ್ಲ. 15 ದಿನಕ್ಕೊಂದ್ಸಲ, ತಿಂಗಳಿಗೊಂದ್ಸಲ ಮನೆ ಹೋಗ್ತಾ ಇದ್ದ. ಯಾವಾಗ ಅವನು 2 ತಿಂಗಳಿಂದ ಮನೆಗೆ ಬಂದಿಲ್ಲ, ಆವಾಗ ಅವರು ಬಂದು ಇಲ್ಲಿ ದೂರು ಕೊಟ್ಟಿರುವಂಥದ್ದು.